ವಿಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾದ ವ್ಯಾಖ್ಯಾನವನ್ನು ನೋಡೋಣ. ಪ್ರಜಾಪ್ರಭುತ್ವ ಮಾತ್ರ ಅಸಮಾನ ಕೌಶಲ್ಯಗಳಿಗೆ ಸಮಾನವಾಗಿರ್ತಕ್ಕಂತಹ ಅವಕಾಶಗಳನ್ನು ಕಲ್ಪಿಸುತ್ತದೆ ಅಂತೇಳಿ ಈ ಸ್ಟೇಟ್ಮೆಂಟನ್ನು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತೇಳಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. ನೋಡಿ, KPSC 27/8/2024 ಗೆಜೆಟೆಡ್ ಪ್ರೊಬೇಷನರೀಸ್ಗೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಹೆಲ್ಡ್ ಮಾಡಿತ್ತು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಗೊಂದಲಗಳಿದ್ದಾವೆ. ಮೊದಲನೇ ಗೊಂದಲ ಏನು ಅಂತ ನೋಡ್ಕೊಂಡಾಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಏನಾಗ್ತಾ ಹೋಗಿದೆ, ಇಂಗ್ಲೀಷಲ್ಲಿರೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಜೊತೆಗೆ ಇಂಗ್ಲೀಷರಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥದ್ದನ್ನು ಅವರು ಭಾಷಾಂತರಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಬಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ವರ್ಡ್ಸ್ಗಳು ಏನು ಮಾಡ್ತಿದ್ದಾವೆ, ತಪ್ಪಾಗಿರ್ತಕ್ಕಂಥದ್ದು. ಸೊ ಆದುದರಿಂದ ಈ ಇಂಗ್ಲೀಷ್ ಅವತರಣಿಕೆಯಲ್ಲಿ ಇರ್ತಕ್ಕಂಥದ್ದನ್ನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಇದು ಮೊದಲನೇ ದೂರ ಅಂತಲೂ ಕೂಡ ಹೇಳ್ಬೋದು ನಮ್ಮ ವಿದ್ಯಾರ್ಥಿ ವತಿಯಿಂದ, ಕನ್ನಡ ಮೀಡಿಯಂ ವಿದ್ಯಾರ್ಥಿ ವತಿಯಿಂದ. ಸೊ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಗೊಂದಲಗಳಿದ್ದಾವೆ. ಇದರಿಂದ ನಮಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಏನಾಗ್ತಾ ಹೋಗ್ತಿದೆ, ತೊಂದರೆ ಆಗ್ತಾ ಹೋಗ್ತಿದೆ ಅಂಥೇಳಿ ನಮ್ಮ ವಿದ್ಯಾರ್ಥಿಗಳು ದೂರನ್ನು ನೀಡ್ತಾ ಇದ್ದಾರೆ. ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಇದು ಸರಿಯಾಗಿರ್ತಕ್ಕಂಥ ಕಾರಣ ಅಂತಲೂ ಕೂಡ ಹೇಳ್ಬೋದು. ನೋಡಿ, KPSCಗೆ ನಾವು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಕರಿತೀವಿ. ವಿಚ್ ಇಸ್ ನಥಿಂಗ್ ಬಟ್ ಅದು ಕರ್ನಾಟಕದಲ್ಲಿ ಸಿಚುಯೇಟ್ ಆಗಿದೆ ಅಂತೇಳಿ ಅರ್ಥ. ಬಟ್ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬೇಕು? ಕನ್ನಡ ಭಾಷೆ ಮಾತನಾಡಬೇಕಲ್ವಾ? ಸೊ ಕನ್ನಡ ಭಾಷೆಯಲ್ಲಿ ತಯಾರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು KPSC ನಡೆಸಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ಏನಾಗಿದೆ, ಅನ್ಯಾಯ ಆಗಿದೆ. ಹಾಗಾದರೆ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂಥದ್ದು ನಮ್ಮ ತಪ್ಪ, ವಿದ್ಯಾರ್ಥಿಗಳ ತಪ್ಪ? ಹಾಗಾದರೆ ಈ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ದೇ ನಾವು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಇಲ್ಲಿ ನಾನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಮುಖ್ಯವಾದ ಅಂಶ ಏನು ಅಂದರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಎಲ್ಲಿ ಹೋಗಬೇಕಾಗಾದ್ರೆ, ರೈಟ್? ಈ ರೀತಿಯಾಗಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಪಕ್ಷಪಾತವನ್ನು ತೋರಿಸಿದಂತಹ ಸಂದರ್ಭದಲ್ಲಿ ನಮಗೆ ಬೇಸಿಕ್ಕಿಂದನೂ, ಪ್ರೈಮರಿ ಸ್ಕೂಲಿಂದನೂ ಕೂಡ ಕನ್ನಡದಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಿ ಹೋಗಬೇಕು, ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು? ಸೊ ಆದುದರಿಂದ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ತೋರಿಸಬೇಡಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ KPSC ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಸೊ ಆದುದರಿಂದ 2/9/2024 ನಮ್ಮ ತರಬೇತಿ ಸಂಸ್ಥೆ, ನಮ್ಮ ಕ್ರಿಯೇಟಿವ್ IAS ಸಂಸ್ಥೆ ಕ್ಲೋಸ್ ಆಗಿರುತ್ತೆ. ಕಾರಣ ಏನು ಅಂದರೆ, KPSC ನಡೆದಿರ್ತಕ್ಕಂಥ ಈ ಒಂದು ಪರೀಕ್ಷೆಯ ವಿರುದ್ಧವಾಗಿ ನಾವು ಒಂದು ರೀತಿಯಾಗಿರ್ತಕ್ಕಂಥ ಪ್ರತಿರೋಧವನ್ನು ವ್ಯಕ್ತಪಡಿಸಲೇಬೇಕು. ಅದರ ಜೊತೆಗೆ ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ನಾವೇನು ಮಾಡಬೇಕು, ಬೆಂಬಲವನ್ನು ನೀಡಲೇಬೇಕು. ಈ ರೀತಿಯಾಗಿ ನೀವು ಸರ್ಕಾರದ ಮಟ್ಟದಲ್ಲಿ ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳ್ತೀರಾ, ಬಟ್ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ನೀವು ಇಂಗ್ಲೀಷಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಹೋಗ್ತೀರಾ. ಈಗಿದ್ದ ಸಂದರ್ಭದಲ್ಲಿ ನಿಮಗೆ ಕನ್ನಡ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ? ಸೊ ಆದುದರಿಂದ ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ, ಅವರ ಒಂದು ಪ್ರತಿರೋಧವನ್ನು ನಾವು ಬೆಂಬಲ ಮಾಡೋದಕ್ಕೆ ಈ 2/9/2024 ಎಲ್ಲ ಸಂಸ್ಥೆಗಳು ಏನು ರಜೆಯನ್ನು ನೀಡಲಾಗಿದೆಯಲ್ಲ, ಅದೇ ರೀತಿಯಾಗಿ ನಾವು ರಜೆಯನ್ನು ನೀಡಲಾಗಿದ್ದೇವೆ. ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಲಿದ್ದೇವೆ. ನೋಡಿ, ನಮಗೆ ಕೇವಲ KPSC ಮಾತ್ರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇಲ್ಲ, ಬದಲಾಗಿ UPSCನೂ ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. UPSC ಕಂಡಕ್ಟ್ ಮಾಡ್ತಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಇಂಗ್ಲೀಷಲ್ಲಿರುತ್ತೆ. ಇಲ್ಲಿ ಕನ್ನಡ ಇಲ್ಲದೇ ಇರತಕ್ಕಂಥದ್ದು ಕೂಡ ಕರ್ನಾಟಕದಿಂದ ಹೆಚ್ಚು ವಿದ್ಯಾರ್ಥಿಗಳು UPSCಯನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲೋ ಅನ್ನೋಂಥ ಒಂದು ಕಾರಣದಲ್ಲಿ ಇದು ಕೂಡ ಒಂದು ಕಾರಣವಾಗಿ ನಿಲ್ಲುತ್ತೆ. ಕಾರಣ ಏನು ಅಂದರೆ, ಕನ್ನಡ ಮೀಡಿಯಮಿಂದ ಓದ್ಕೊಂಬಂದಿರ್ತಕ್ಕಂತಹ ಸ್ಟೂಡೆಂಟ್ಸ್ ಕೂಡ ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿತಾರೆ. ಆದುದರಿಂದ UPSC ಕಂಡಕ್ಟ್ ಮಾಡ್ತಕ್ಕಂತಹ IAS IPS ಎಕ್ಸಾಮ್ಸ್ಗಳಾಗಿರ್ಬೋದು, ಅವುಗಳನ್ನು ಈಸಿಯಾಗಿ ಏನು ಮಾಡೋದಕ್ಕಾಗ್ತಿಲ್ಲ, ಕ್ಲಿಯರ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಇದರ ವಿರುದ್ಧವಾಗಿಯೂ ಕೂಡ ನಾವು ಧ್ವನಿ ಎತ್ತಬೇಕಾಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಕನ್ನಡವನ್ನು ನಾವೇ ಬೆಳೆಸಬೇಕು ಹೊರತು ಬೇರೆ ಯಾವುದೇ ಅನ್ಯ ಭಾಷಿಕರು ಬಂದುಬಿಟ್ಟು ಕನ್ನಡವನ್ನು ಬೆಳೆಸೋದಿಲ್ಲ. ಸೊ ಆದುದರಿಂದ ಕನ್ನಡವನ್ನು ಹೆಚ್ಚು ನಾವು ಬೆಳೆಸಬೇಕಾಗಿರುತ್ತೆ. ಅದಕ್ಕೆ ನಾವು ಹೆಚ್ಚು ಸಪೋರ್ಟ್ ಮಾಡಬೇಕಾಗಿರುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಥ್ಯಾಂಕ್ ಯು ಅನಂಡಾಲ್.